ಕೈವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಜೆಡಿಎಸ್ ಬೆಂಬಲಿತರ ವಶಕ್ಕೆ, ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಬೆಂಬಲಿಗರ ವಶಕ್ಕೆ. ಅಧ್ಯಕ್ಷೆ ಉಮಾದೇವಿ, ಉಪಾಧ್ಯಕ್ಷೆ ಯಾಸ್ಮಿನ್ ತಾಜ್ ಆಯ್ಕೆ. ಚಿಂತಾಮಣಿ ಕೈವಾರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 18 ಜನ ಸದಸ್ಯರಿದ್ದು, ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ಉಮಾದೇವಿ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಉಪಾಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಯಾಸ್ಮಿನ್ ತಾಜ್ ಮುಸ್ತಾಫಾ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೆಜಿ ಹೇಮಾವತಿ ಎಂಬುವವರು ನಾಮಪತ್ರ ಸಲ್ಲಿಸಿದ್ದು, ಯಾಸ್ಮಿನ್ ತಾಜ್ ರವರು 11 ಮತಗಳನ್ನು ಪಡೆಯುವುದರ ಮೂಲಕ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾದ ಶ್ರೀನಿವಾಸ್ ರವರು ಘೋಷಣೆ ಮಾಡಿದರು. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೆಜಿ ಹೇಮಾವತಿ ರವರು 7 ಮತಗಳನ್ನು ಪಡೆಯುವುದರ ಮೂಲಕ ಸೋಲನ್ನು ಅನುಭವಿಸಿದರು. ಚುನಾವಣೆ ಮುಕ್ತಾಯವಾಗುತ್ತಿದ್ದಂತೆ ಜೆಡಿಎಸ್ ಪಕ್ಷದ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಎಂ ಮಂಜುನಾಥ್, ಪ್ರದೀಪ್, ಸುಧಾರಾಣಿ, ನೂರೈನ್ ಹುಮ್ರಾಜ್, ವಿಜಯಲಕ್ಷ್ಮಿ, ಭಾಗ್ಯಮ್ಮ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ, ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ಕೆಎನ್ ಬಾಬು, ಎಸ್ ಶಾರದಮ್ಮ, ಪದ್ಮಮ್ಮ, ಅಂಬರೀಶ್, ನಾಗರಾಜ್, ಚಂದ್ರಪ್ಪ, ನಾರಾಯಣಪ್ಪ, ಮಂಜುನಾಥ್ ರೆಡ್ಡಿ, ಮೌಲಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೊಟ್ಟಿದ್ರು ಅದು ಪ್ರಗತಿಯಲ್ಲಿದೆ. ನಮ್ಗೆ ಅದು ಆಗಬೇಕೀಗ. ಈಗ ಯಾಕಂದರೆ ಇಷ್ಟು ವರ್ಷಗಳಿಂದ ಅದೇನು ಕಾರಣದಿಂದ ಆಗಿದೆ ಗೊತ್ತಿಲ್ಲ. ಇವತ್ತೇನು ನಮ್ಮ ಜಿಲ್ಲೆಗೆ ಇವತ್ತು ಸಚಿವರಿದ್ದಾರೆ, ಅವ್ರ ಕಡೆಯಿಂದ ಅದು ಅನುಕೂಲ ಆಗಿ ಅದು ಪ್ರಗತಿಯಾಗಿ ಓಪನ್ ಆಗಿಬಿಟ್ರೆ ಈ ಊರು ಒಳ್ಳೇದಾಗ್ತದೆ ಅಂತೇಳಿ ನಮ್ಮ ಭಾವನೆ. ಅದಕ್ಕೆ ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಕೂಡ ಸಹಕಾರ ಕೊಡ್ತೀವಿ. ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟು ಆದರೆ ಜರೂರಾಗಿ ಅದು ಆಗಿಬಿಟ್ರೆ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಇಲ್ಲಿ ಅನುಕೂಲ ಆಗ್ತದೆ. ಯಾಕಂದರೆ ಬಿಲ್ಡಿಂಗ್ ಎಲ್ಲ ಶಿಥಿಲ ಆಗಿದೆ. ಎಲ್ಲಿ ಬಿಲ್ಡಿಂಗ್ ಇಲ್ಲದೆ ಇರೋದಕ್ಕೆ ಇಲ್ಲೇ ಸಂಸಾರ ಮಾಡ್ತಾ ಇರೋದು. ಇದಾಗಬಾರ್ದು, ಅದು ಜರೂರಾಗಿ ಆಗಲಿ ಅಂತೇಳಿ ಇವತ್ತು ನಮ್ಮ ಅಧ್ಯಕ್ಷರಾದ ಉಮಾದೇವರ ನೇತೃತ್ವದಲ್ಲಿ ಅದು ಆಗಲಿ ಅಂತೇಳಿ ಆಶಿಸ್ತಾ ಇದ್ದೀವಿ. ಪಂಚಾಯಿತಿ 2023-24ನೇ ಸಾಲಿನ 2ನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಯಾಸ್ಮಿನ್ ತಾಜ್ ರವರು ಉಪಾಧ್ಯಕ್ಷರಾಗಿದ್ದು, ಈ ಗೆಲುವಿಗೆ ಕಾರಣರಾದಂಥ ಎಲ್ಲ ಸದಸ್ಯರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಮುಂದಿನ ಗ್ರಾಮ ಪಂಚಾಯಿತಿಯ ಏಳಿಗೆಗಾಗಿ, ಸಾರ್ವಜನಿಕರ ಹಿತಾಸಕ್ತಿಗಾಗಿ ಪ್ರಾಮಾಣಿಕವಾಗಿ ಮತ್ತು ಜಾತ್ಯತೀತವಾಗಿ ಸರ್ವರಿಗೂ ಸ್ಪಂದಿಸುವ ನಿಟ್ಟಿನಲ್ಲಿ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಇನ್ನೂ ಅಭಿವೃದ್ಧಿ ಮಾಡುವ ಸಲುವಾಗಿ ಉನ್ನತ ಕೆಲಸಗಳನ್ನು ಮಾಡಲು ಶ್ರಮಿಸುವೆ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಉಪಾಧ್ಯಕ್ಷ ಚುನಾವಣೆಯನ್ನು ಸಾಗಿತ್ತು. ಇದಕ್ಕೆ ಮುಂಚೆ 2.5 ವರ್ಷ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ಸುಮಾರು ಉಮಾದೇವಿ ಅವರು ಏನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 4 ಟರ್ಮು ಇದೇ ಕೈವಾರ ಗ್ರಾಮ ಪಂಚಾಯಿತಿಯಿಂದ ಸದಸ್ಯರಾಗಿದ್ದರು. ಹೋದ ವರ್ಷ ಮೊದಲನೇ ಟರ್ಮ್ಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿತ್ತು. ಇವತ್ತು ನಮಗೆ ST ಒಂದು ಇದಕ್ಕೆ ಸಿಗಿರೋದ್ರಿಂದ ಅವರಿಗೆ ಅನುಕೂಲ ಆಗಿದೆ. ಕೈವಾರ ಗ್ರಾಮದಲ್ಲಿ ಹಲವಾರು ಎಲ್ಲ ಬ್ಲಾಕ್ಗಳಲ್ಲಿ 2-3 ಬ್ಲಾಕಲ್ಲಿ ಆಮೇಲೆ ಕಂಟೆಸ್ಟ್ ಮಾಡಿದರು. ಒಳ್ಳೆಯ ಸೇವೆ ಕೊಟ್ಟಿದ್ದರು. ಎಲ್ಲ ಸರ್ವಿಸ್ ಮಾಡಿಕೊಂಡು ಒಳ್ಳೆಯ ತಂದಿಂದ ಇವತ್ತು ಅವ್ರಿಗೆ ಅದೃಷ್ಟ ಪುರಾಯಿಸಿದೆ. ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ. ಇವತ್ತು ಸಾಕಷ್ಟು ಅಭಿವೃದ್ಧಿ ಆಗುವಂಥ ಕೆಲಸಗಳಾಗಬೇಕಾಯಿತು. ಹಿಂದೆ ಗ್ರಾಮ ಪಂಚಾಯಿತಿ ಮೊದಲನೇ ಟರ್ಮಲ್ಲಿ ನಮ್ಮ ಸದಸ್ಯರಾದಂಥ ಮಂಜುನಾಥ್ ಅವರು ಅಧ್ಯಕ್ಷರಾಗಿದ್ದಾಗ ಗ್ರಾಮ ಪಂಚಾಯಿತಿ ಗುದ್ಲಿ ಪೂಜೆ ಮಾಡಿ ಕಟ್ಟಡ ನಿರ್ಮಾಣ ಆಗಿ ಈಗ ಅದು ಪ್ರಗತಿಯಲ್ಲಿ ಹಾಗೆ ನಿಂತಿದೆ. ಈಗ ಅದು ಆಗಬೇಕು. ಈಗ ಸುಮಾರು 10-20 ವರ್ಷಗಳಿಂದ ಈ ಊರಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಯಾವುದಾದ್ರೂ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ 11 ಮತವನ್ನು ನಾನು ಉಪಾಧ್ಯಕ್ಷರಾಗಿ ಹಾಕಿದ್ದು ಮತಗಳು ಓಟನ್ನು ನನಗೆ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ. ಎಲ್ರಿಗೂ ಸದಸ್ಯರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಸುಧಾಕರ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಸಾಲಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, JDS ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದು, ನನ್ನ ಈ ಗೆಲುವಿಗೆ ಕಾರಣರಾದಂಥ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮತ್ತು ಮಾಜಿ ಶಾಸಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು
ಈ ಮುಂದಿನ ಗ್ರಾಮ ಪಂಚಾಯಿತಿ ಏಳಿಗೆಗಾಗಿ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಪ್ರಾಮಾಣಿಕವಾಗಿ ಜಾತ್ಯತೀತವಾಗಿ ಸರ್ವರಿಗೂ ಸ್ಪಂದನೆ ಮಾಡುವ ನಿಟ್ಟಿನಲ್ಲಿ ಎಲ್ಲರ ವಿಶ್ವಾಸದಿಂದ ಉನ್ನತ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಾಗಿ ಶ್ರಮಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ 2023-24 ಇಂದು ಚುನಾವಣೆ ಪ್ರಕ್ರಿಯೆ ಸಮಯ ನಿಗದಿಪಡಿಸಲಾಗಿತ್ತು. ಇಲ್ಲಿ ಅಧ್ಯಕ್ಷ ಸ್ಥಾನವು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ರು. ಅದಕ್ಕೆ ಉಮಾದೇವಿ ಎ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಅಲ್ಲ, ಸಾಮಾನ್ಯನೂ ಅಲ್ಲ, ಹಿಂದುಳಿದ ವರ್ಗಗಳ ಆ ಗುಂಪಿಗೆ ಸೇರಿದ ಇಬ್ಬರು ಮಹಿಳೆಯರು ಕಣದಲ್ಲಿದ್ದರು. ಒಂದು SP ತಾಜ್ ಮತ್ತು ಹೇಮಾವತಿ. SP ತಾಜ್ ಅವರು 11 ಮತಗಳನ್ನು ಗಳಿಸಿ ಈ ಮುಂದಿನ ಅವಧಿಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ರಾಜಕೀಯ ಅವರಿಗೆ ಈ ಕಡೆ